ಶೆಟ್ಟರ್ ಕುಟುಂಬವನ್ನ ಅರ್ಥಂತವರಿಗೆ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ತಾರೆ. ಆಗ ನಿಮಗೇನ್ ಅನ್ಸುತ್ತೆ? ನೋಡಿ, ತುಂಬಾ ನಮಗೆ ಅದೊಂದು ಬಹಳ ಒಂದು ಕೆಟ್ಟ ವಿಚಾರ, ಅದೊಂದು ಕೆಟ್ಟ ಗಳಿಗೆ ನಮ್ಗೆ ಆ ಟೈಮ್ದಲ್ಲಿ. ಎಲ್ಲಾ ತಯಾರಿ ಮಾಡ್ಕೊಂಡಿದ್ವಿ. 2023 ಚುನಾವಣೆ ಎಲ್ಲ ತಯಾರು ಮಾಡ್ಕೊಂಡು 13ನೇ ತಾರೀಕು ನಾಮಿನೇಷನ್ ಇತ್ತು. 11ನೇ ತಾರೀಕಿಗೆ ನಿಲ್ಬೇಡ ಅಂತಂದ್ರು ಹೈಕಮಾಂಡ್. ಹೆಂಗ ಶಾಕಿಂಗ್ ನ್ಯೂಸ್ ಅದು. ಏನಪ್ಪಾ, ಮುಖ್ಯಮಂತ್ರಿ ಆದವರು ಒಂದು ಜನಸಂಘದ ಪರಿವಾರದಿಂದ ಬಂದವರು ನಮಗೆ ನಿಲ್ಬೇಡ ಅಂತದ ಸ್ಟ್ರಾಟಜಿ ಏನಿತ್ತಲ್ಲ, ಅದು ನಮ್ಮ ಮೇಲವ್ರ ಸ್ಟ್ರಾಟಜಿ ತಪ್ಪದು. ಅದೊಂದು ಬಹಳ ವಿಚಿತ್ರವಾದ ಸಂಗತಿ ಅದು. ಆಮೇಲೆ ಅವರು ಮನಸ್ಸಿದ್ದಿಲ್ಲ, ಯಾಕೋ ಹೋದ್ರು. ಎಲ್ಲ ಗೊತ್ತಿದೆ ಏನ್ ನಡೀತು, ಆಮೇಲೆ ಎಲ್ಲ ಗೊತ್ತಿದೆ. ಮುಂದ ಹೈಕಮಾಂಡ್ದವರು ಮಾನ್ಯ ಜಗದೀಶ್ ಶೆಟ್ಟರ್ನ ಕರೆಸಿ ಮಾತಾಡಿ ಟಿಕೆಟ್ ಕೊಟ್ರು. ದೊಡ್ಡ ಅಂತರದಿಂದ 1,82,000 ಮತದಿಂದ ದೊಡ್ಡ ಅಂತರ ಜಗದೀಶ್ ಶೆಟ್ಟರ್ ಬಿಜೆಪಿ ಸಂಸದರಾದರು. ಹಿಂಗಾಗಿ ನಾವು ಅದು ಏನೋ ಒಂದು 8 ತಿಂಗಳ ಒಂದು ಘಟನೆ ಆಯ್ತಲ್ಲ, ಎಲ್ಲಾ ಮರೆತ್ವಿ. ಮತ್ತೆ ಸಂಸದರಾದವರು ಬಹಳ ಸಂತೋಷ ಆಗಿದ್ದೀವಿ. ಅಲ್ಲ, ಅಫ್ಕೋರ್ಸ್ ಸರ್, ಅದಕ್ಕೆ ಅಭಿನಂದನೆಗಳು. ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ಟೈಮ್ ಇದೆಯಲ್ಲ, ಅದನ್ನ ಯಾರು ಕೂಡ ಮರೆಯೋ ಹಾಗಿಲ್ಲ, ಹಂಗಿದೆ ಪಕ್ಕ. ಯಾಕಂದ್ರೆ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತ ಯಾರು ಬಾಯಿ ಮಾತಲ್ಲಾಗ್ಲಿ ಕನ್ಸ್ ಮನ್ಸಲ್ಲೂ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಅಂತ ಒಂದು ಘಟನೆ ನಡೆಯುತ್ತಲ್ಲ. ಜಗದೀಶ್ ಶೆಟ್ಟರ್ ಅವರು ನಿಮ್ ಜೊತೆ ಮಾತನಾಡಿದ್ರ ಅಥವಾ ಮನೆ ಸದಸ್ಯರೆಲ್ಲ ಏನಾದ್ರು ಹೇಳಿದ್ರ? ಹಿಂಗ್ ಚರ್ಚೆ ಹಿಂಗೆ ನಡೀತಾ ಇತ್ತು ಆ ಟೈಮಲ್ಲಿ? ಏನ್ ಅದೇ ಹೇಳಿದ್ರು ಅವ್ರು. ಹೇಳಿದ್ರಂದ್ರೆ ಅಲ್ಲ ಸರ್, ಅಂದ್ರೆ ಈಗ ಅದು ಅನ್ಯಾಯ ಆಗಿರೋದು ಅಥವಾ ಅವರಿಗೆ ನೋವು ಆಗಿರೋದು ನಿಮ್ಮ ಪ್ರಕಾರ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಯಾರಾದ್ರೂ ಮನವೊಲಿಸೋ ಪ್ರಯತ್ನ ಮಾಡಿದ್ರೆ, ಇಲ್ರಿ ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹೋಗ್ಬಾಡ್ರಿ ಅಂತ ಹೇಳೋ ಪ್ರಯತ್ನ ಮನೆಯಲ್ಲಿ ಮಾಡಿದ್ವಿ. ನಾನು ಮಾಡಿದ್ವಿ. ಬಹಳ ಮನಸ್ಸಿಗೆ ನೋವಾಗಿತ್ತು. ಈ ತರ ಇಷ್ಟೆಲ್ಲಾ ಪಕ್ಷ ಕಟ್ಟದ ಕೆಟ್ಟ ಟೈಮ್ದಲ್ಲಿ ಇಲ್ಲಿ ಏನೇನ್ ಮಾಡಿದ್ವಿ. 94ರಲ್ಲಿ ಚುನಾವಣೆ, ಕೆಲವು ಕಾಲನಿ ಅದಾವ ಇಲ್ಲೇ ಪಕ್ಕದಲ್ಲಿ. ಅಲ್ಲಿ ನಮ್ಗೆ ಎಂಟ್ರಿ ಇದ್ದಿದ್ದಿಲ್ಲ. ಬಿಜೆಪಿ ಅಭ್ಯರ್ಥಿ ಕಲ್ಲು ಹೋಗಿದ್ರು. ನಮ್ಮೆಲ್ಲ ಕಲ್ಲು ಹೋಗ್ತಿದ್ರು. ಕ್ಯಾನ್ವಾಸಿಗೆ ಬಿಡ ಕೊಡ್ತಿದ್ದಿಲ್ಲ ಇಲ್ಲಿ. ಆ ಕ್ಷೇತ್ರದಲ್ಲಿ ನಾವು ಗೆದ್ದು ಬಂದ್ವಿ 94ರಲ್ಲಿ. ಮುಂದೆ 99 ಅದೇ 99 ಅದೇ ಸೆಕೆಂಡ್ ಪೀರಿಯಡ್. ಮುಂದೆ 2004ರಲ್ಲೂ ಅದೇ ಸ್ಥಿತಿ. ಎಷ್ಟು ಕೆಟ್ಟದಾಗಿತ್ತು ಇಲ್ಲಿ. MLA ಆರ್ಚ್ ಬರೋದಂತಂದ್ರೆ ಅಷ್ಟು ಈಸಿ ಇತ್ತ ಇಲ್ಲಿ ಬಿಜೆಪಿ. ಅಂತದ್ರಲ್ಲಿ ಜಗದೀಶ್ ಶೆಟ್ಟರ್ ಆರ್ಚ್ ಬಂದ್ರು. ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ಹಿನ್ನೆಲೆ ಅಥವಾ ಅವರ ವರ್ಚಸ್ಸು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಗೊತ್ತಾಗದೆ ಹೋಯ್ತಾ? ನೋಡ್ರಿ, ಅದನ್ನ ತಿಳ್ಕೊಬೇಕಾಗಿತ್ತು ಅವ್ರು ಹೈಕಮಾಂಡ್ದವ್ರು. ಗೊತ್ತಿಲ್ಲ ಯಾರು ಏನು ಮಿಸ್ಗೈಡ್ ಮಾಡಿದ್ರು ಏನೋ ಗೊತ್ತಿಲ್ಲ. ಸಡನ್ ಆಗಿ ಒಂದು 8 ಜನರ ಟಿಕೆಟ್ ಅನ್ನ ಹಾಕ್ಬಿಟ್ರು. ಅದೇನೋ ಸ್ಟ್ರಾಟಜಿ ಮಾಡಕ್ ಹೋಗಿದಾರ ಅವ್ರು, ಒಳ್ಳೇದಾಗ್ಲಿ ಅಂತ. ಏನೋ ಹೈಕಮಾಂಡ್ದವ್ರು ಆಗ್ಲಿಲ್ಲ, ಎಫೆಕ್ಟ್ ಆಯ್ತು. ಮುಂದೆಯವರು ನಮ್ ಸಹೋದರರು ಅವರು ಯಾರ ಮಾತು ಕೇಳೋದು ಇದ್ದಿದ್ದಿಲ್ಲ ಅವರು. ಹಿಂಗಾಗಿ ಅದು ಸಡನ್ ಆಗಿ ಆಗಿಬಿಡ್ತದೆ ಎಲ್ಲ. 2 ಫೇಸ್ ನೋಡಿದೀನಿ. ಆಮೇಲೆ ಎಲ್ಲ ದೇವ್ರಿಚ್ಛೆ ಮರಳಿ ಗುಡಿಗೆ ಬಂದ್ರು. ಮತ್ತೆ ಮೋದಿ ಅವರು ಅಮಿತ್ ಶಾ ಅವ್ರ ನೇತೃತ್ವವಾಗಿ ಮತ್ತೆ ಜಾಯ್ನ್ ಆದ್ರು. ಮಾನ್ಯ ಯಡಿಯೂರಪ್ಪ ಅವ್ರ ನೇತೃತ್ವ ಜಾಯ್ನ್ ಆದ್ರು. ಅದು ಹೆಂಗಾತ್ರಿ ಸರ್? ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಹೋಗ್ತೀವಿ ಅಂತಾನೂ ಕೂಡ ಅವ್ರು ಊಹೆ ಮಾಡ್ಕೊಂಡಿರ್ಲಿಲ್ವೇನೋ? ಊಹೆ ಅಂದ್ರೆ ಇತ್ತು, ಅವ್ರಿಗೆ ಇತ್ತು, ನಮಗಿತ್ತು. ನನಗ ಅವ್ರು ಬರ್ಬೇಕಾಗಿತ್ತು. ಹೌದು, ಬರ್ತಾರ ಇಲ್ಲಿ, ಹೊಂದಾಣಿಕೆ ಆಗಲ್ಲ, ಅವ್ರು ಕಾಂಗ್ರೆಸ್ ಆಗಲ್ಲ, ತಾತ್ಕಾಲಿಕವಾಗಿ ಹೋದಂಗಿತ್ತು. ಹೋದಾಗ ಅವ್ರು ಸೋತಿಂದ ಮೋಸ್ಟ್ಲಿ ಬರ್ಬೋದು. ಆದ್ರೂ ಕೂಡ ಅವರು 5 ವರ್ಷ MLC ಮಾಡಿದ್ರು ಕಾಂಗ್ರೆಸ್. ಹಿಂಗಾಗಿ ಅವ್ರೇನ್ ತಪ್ಪು ನಡ್ಕೊಂಡಿಲ್ಲ, ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ರು ಕಾಂಗ್ರೆಸ್ ಅವರು ಜಗದೀಶ್ ಶೆಟ್ಟರ್ ಅವ್ರ ವಿಚಾರದಲ್ಲಿ. ನಾವಾದ್ರೂ ಆ ಜಗದೀಶ್ ಶೆಟ್ಟರ್ ಆದ್ರೂ ಕಾಂಗ್ರೆಸ್ ಬಗ್ಗೆ ಏನು ಮಾತಾಡಿಲ್ಲ. ಬಟ್ ಏನಿತ್ತು, ಒಂದು ಮೋದಿ ಅವರು ಒಂದು ಅಲೆ, ಮೋದಿ ಅವರ ಒಂದು ಒತ್ತಡ, ಅವ್ರ ನಾಯಕತ್ವವನ್ನು ನಂಬಿ ಬಂದವರು ನಾವೆಲ್ಲರೂ, ಜಗದೀಶ್ ಶೆಟ್ಟರ್. ಹೀಗಾಗಿ ಇವತ್ತು ಅಲ್ಲಿ ಹೈಕಮಾಂಡ್ ಲೆವೆಲ್ದಲ್ಲಿ ಕರ್ಸ್ಕೊಂಡ್ಬಿಟ್ರು. ನೀವು ಬೇಕು, ನಿಮ್ ನಾಯಕತ್ವ ಬೇಕು ನಮ್ಗೆ ಅಂತ ಹೇಳಿ. ಹಿಂಗಾಗಿ ಅದಕ್ಕೆ ನಮ್ ಸಹೋದರರು ಒಪ್ಕೊಂಡ್ರ ಮೇಲೆ ಯಡಿಯೂರಪ್ಪನವರು, ನಮ್ಮ ಅಮಿತ್ ಶಾ ಅವರು, ಇಲ್ಲ ನೀವು ನಮ್ಮ ಪಕ್ಷಕ್ಕೆ ಬರ್ಬೇಕು, MP ಆಗ್ಬೇಕು ನೀವು ಅಂತ ಹೇಳಿ. ಇವ್ರು ಯಾವ್ದು ಕಂಡೀಷನ್ ಹಾಕ್ಲಾರ್ದ ಹೋದ್ರು. ಅವ್ರು ಮಾತ್ರ ನಿಮ್ಗೆ MP ಆಗಿ ಬರ್ಬೇಕು, ನೀವು ನೋಡ್ಬೇಕು ನಾವು MP ಆಗಿ ಅಂತಂದ್ರೆ ಆ ಮಾತು ಕರೆಕ್ಟ್ ಆಗಿರ್ಬೇಕು. ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನ ನೀವು ಅಂದ್ಕೊಂಡಿದ್ರೆ
ಜಗದೀಶ್ ಶೆಟ್ಟರ್ ಅವರು? ನಾನು 100% ನನ್ನ ಎಲ್ಲ ಗೆಳೆಯರಿಗೆ, ನಮ್ಮ ಎಲ್ಲ ಅಲ್ಲಿ ಪ್ರಮುಖ ಕಾರ್ಯಕರ್ತರಿಗೆ ಹೇಳಿದ್ದೆ, 1,50,000 ಜಗದೀಶ್ ಶೆಟ್ಟರ್ ಈ ಕ್ಷೇತ್ರದಿಂದ ಆಶ್ ಬರ್ತಾರ ಅಂತ ಹೇಳ್ತಾ ಇದ್ದೆ. ಆದ್ರೆ ಮಧ್ಯಕ್ಕೆ ವಾತಾವರಣ ಸ್ವಲ್ಪ ಭಯ ಹುಟ್ಟಿಸಂಗೂ ಇತ್ತ ಅಂತ 100% ಎಲೆಕ್ಷನ್ಸ್ ಅಲ್ಲಿ ಭಯ ಹುಟ್ಟಿಸೋಂಗೆ ಇತ್ತು. ಅವರು ಅಧಿಕಾರ ಇದ್ದವರು, ಮಂತ್ರಿಗಳು ಇದ್ದವರು, ದುಡ್ಡಿರೋರು, ಹಿಂಗಾಗಿ ನಮ್ಗೆ ಭಯದ ವಾತಾವರಣ ಇತ್ತು. ಬಟ್ ಎಲ್ಲ ಮೋದಿ ಅಲ್ಲೇ ಇತ್ತು. ಆಮೇಲೆ ಅಲ್ಲಿ ಜನ ಜಗದೀಶ್ ಶೆಟ್ಟರ್ನ ಸ್ವೀಕಾರ ಮಾಡಿದ್ರು. ಅಲ್ಲಿ ಜನ ಅಲ್ಲಿ ಇವತ್ತು ಮರಾಠರು ಇರ್ಬೋದು, ಎಲ್ಲ ಹಿಂದೂಗಳು ಇರ್ಬೋದು, ಲಿಂಗಾಯತ್ ಇರ್ಬೋದು, ಎಲ್ಲ ಸಮಾಜದವರು, ಕ್ಷತ್ರಿಯ ಇರ್ಬೋದು, ಪ್ರತಿಯೊಂದು ಸಮಾಜದವರು, ಕುರುಬರು ಇರ್ಬೋದು, ಎಲ್ಲರೂ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಳ್ಳೆ ಆಡಳಿತಗಾರ ಇದ್ದವರು, ಸಜ್ಜನರು. ಹಿಂಗಾಗಿ ಇಂಥವ್ರು ನಮ್ಗೆ MP ಆಗೋದು ಬಹಳ ಇದೆ ಅಂತ ಹೇಳಿ ನಾನು ಎಲ್ಲಾ ಕಡೆ ಹೇಳಿದ್ದೀನಿ. ಬೆಳಗಾವಿ ಕ್ಷೇತ್ರ ಎಲ್ಲಾ ಕಡೆ ರಿಪೋರ್ಟ್ ಅದೇ ಇತ್ತು. ಜನ ಅಲ್ಲಿ ದುಡ್ಡು ನೋಡ್ಲಿಲ್ಲ, ಅಧಿಕಾರದ ಅದಾರಪ್ಪ ಇಲ್ಲಿಯವರು, ಅವ್ರನ್ನು ಅದನ್ನ ಏನೂ ನೋಡ್ಲಿಲ್ಲ. ಒಳ್ಳೆ ವ್ಯಕ್ತಿತ್ವ ಜಗದೀಶ್ ಶೆಟ್ಟರ್ ನೋಡಿದ್ರು, ಮೋದಿಯವ್ರ ಮುಖ ನೋಡಿದ್ರು. ಹಿಂದುತ್ವದ ಮಹತ್ವ, ಮೋದಿ ಅವರ ಅಲೆ, ಜಗದೀಶ್ ಶೆಟ್ಟರ್ ಅವರ ಬೆಲೆ ಅನ್ಬೋದು. ನಿಜ. ಅಂದ್ರೆ ಆ ಒಂದು ಖುಷಿ ನಿಮ್ಗೆ ಬಹುಶಃ ಇಮ್ಮಡಿ ಆಯ್ತು. ಡೆಫಿನೆಟ್ಲಿ ಆಯ್ತು. ದೊಡ್ಡ ಲೀಡ್ಲಿಂದ ಬರ್ತಾರಂತ ನಾನು 100% ಇತ್ತು. ಕೆಲವು ಜನ ಸೋಲ್ತಾರಂತ ಹೇಳ್ತಿದ್ರು. ಏನ್ ಅಂದ್ರ ಸರ್ ಜಗದೀಶ್ ಶೆಟ್ಟರ್ ಅವರು? ಅಂದ್ರೆ ಈ ಖಾಸಗಿ ಮಾತಂತೀವಲ್ಲ, ಅಂತರಾಳದ ಮಾತುಗಳು, ಅಂದ್ರೆ ಅವರ ಹಾವಭಾವ ಹಿಂಗಿತ್ತು, ಅವರು ಅಂತರಾಳದ ಮಾತು ಹಿಂಗಿತ್ತು ಗೆದ್ದ ಮೇಲೆ ನಿಮ್ ಜೊತೆ ಮಾತಾಡಿದ? ತುಂಬಾ ಹೌದು. ನಾನು ಅವ್ರ ಜೊತೆ ಇರ್ತಿದ್ದೆ. ಬೆಳಗಾವಿ ಎಲೆಕ್ಷನ್ ಮಾಡಿದ್ದೆ. ನಾನು ಇಲ್ಲಿ ಒಂದು ವಾರ ಮಾಡಿದೆ, ಮೊನ್ನೆ ಪ್ರಹ್ಲಾದ್ ಚುನಾವಣೆ ಲೋಕಲ್ ಇದ್ದೆ. ವಾರ ಮಾಡಿ ಮುಂದೆ ಲಾಸ್ಟ್ 15-20 ಡೇಸ್ ನಾನು ಬೆಳಗಾವಿಯಲ್ಲಿ ಸೌಕತ್ತಿ ಭಾಗ ಇರ್ಬೋದು, ರಾಮದುರ್ಗ ಮಾಡಿದೆ. ಬಹಳ ಸಂತೋಷ ಆಗಿದ್ರು. ಅವ್ರು ಕಾನ್ಫಿಡೆಂಟ್ ಇದ್ರು. ನಾನು 1,50,000 2 ಲಕ್ಷ ಮಠ ನಾನು ಆಶ್ ಬರ್ತೇನೆ ಅಂತ ಹೇಳ್ತಾ ಇದ್ರು. ವೆರಿ ಕಾನ್ಫಿಡೆಂಟ್. ನಮ್ ಜನ ಒಪ್ಕೊಂಡಾರ. ಇಲ್ಲಿ ಬೇಕಾಗಿತ್ತು ಸರ್, ನಿಮ್ಮಂತವ್ರು ಒಬ್ರು MP ಬೇಕಾಗಿತ್ತು. ಎಲ್ಲಿ ಹೋದ್ರು ಅವರು ಬೆಳಿಗ್ಗೆ 6 ಗಂಟೆಲಿಂದ ರಾತ್ರಿ 10 ಗಂಟೆ ಮಠ ಅವ್ರು ಕ್ಯಾನ್ವಾಸ್ ಇರ್ತಾರೆ ಡೈಲಿ. ಹಿಂಗಾಗಿ ಅವ್ರು ಭಯಂಕರ ಕಾನ್ಫಿಡೆನ್ಸ್ ಇತ್ತು. ನಾ ಅವ್ರಿಗೆ ಕೇಳ್ತಿದ್ದೆ, ಹೆಂಗಿದೆ ಎಲ್ಲ ವೇವ್ ಚೆನ್ನಾಗಿದೆ ಅಂತ. 100% ನಿಯರ್ 2 lakh 100% ನನಗೆ. ಹೌದು. ಯಾಕಂದ್ರೆ ಎಲ್ಲ ಘಟನೆಗಳಾಗಿದ್ದು, ಈ ರೀತಿ ಬಂದ್ರು. ನನ್ನಂತವ್ರು ಒಂದು 100,000 ಕಾರ್ಯಕರ್ತರಿಗೆ ಇತ್ತದು. ಜಗದೀಶ್ ಶೆಟ್ಟರ್ ಗೆಲ್ಲಬೇಕು, MP ಆಗ್ಬೇಕಂತ. ಒಂದ್ ರೀತಿ ಸವಾಲು, ಒಂದ್ ರೀತಿ ಅಗ್ನಿ ಪರೀಕ್ಷೆ. ಹೌದು. ಅಂದ್ರೆ ಅವರು ಏನ್ ರಿಯಲೈಸ್ ಆಗಿ ಮಾತಾಡಿದ್ರು ನಿಮ್ ಜೊತೆ? ಅಂದ್ರೆ ಏನ್ ಮಾತಾಡ್ಕೊಂಡ್ರ ನಿಮ್ ಜೊತೆ? ಏನಾದ್ರು ಹಂಚ್ಕೊಂಡ್ರ? ಹಬ್ಬ ಚಲೋ ಆಯ್ತು, ಅಥವಾ ನಂದು ಏನೇನ್ ಮಿಸ್ಟೇಕ್ ಗಳು ಸರಿ ಹೋಗು, ಅಥವಾ ಅವ್ರಿಗೆ ರಿಯಲೈಸ್ ಮಾಡ್ಸೋಕೆ, ಹೈಕಮಾಂಡ್ ರಿಯಲೈಸ್ ಮಾಡ್ಸೋಕೆ ನಿಮ್ಮ ಪಾತ್ರ ಹೆಂಗಿತ್ತು? ಅಂದ್ರೆ ನಿಮ್ಗಳ ಪಾತ್ರ? ನಾನು ಯಾವತ್ತಿದ್ರು ಅವ್ರು BJP ಬರ್ಬೇಕಂತಾನೆ ಒತ್ತಡ ಮಾಡ್ತಾ ಇದ್ದೆ. ಕಾಂಗ್ರೆಸ್ ಅಲ್ಲಿ ಇದ್ದಾಗ ಒಂದು 6 ತಿಂಗಳು 7 ತಿಂಗಳು ಆಯ್ತು ಅಷ್ಟೇ. ಬಂದ್ಬಿಡಿ, ಅಲ್ಲಿ ಬೇಡ ನಮ್ಗೆಲ್ಲ ಒಂದಲ್ಲ ಅಂತಂದಿತ್ತು. ಅದು ನನಗಿಂತ ಅತಿ ಪ್ರಯತ್ನ ಮೇಲ್ನವ್ರು ಮಾಡಿದ್ರು. ಅಲ್ಲ, ಕಾಂಗ್ರೆಸ್ನಾಗ ಹೊಂದಲಾರದ ಘಟನೆಗಳೇನಾದ್ರೂ ನಡೆದ್ಲ ಜಗದೀಶ್ ಶೆಟ್ಟರ್ ಅವರು? ಹಂಗಿನ ನಡೆದಿಲ್ಲ. ನಮ್ದು ಅಡಿಗೆ ಮನೆ ನಮ್ದಲ್ಲ ಅನಿಸ್ತಿತ್ತು. 100% ಹಾರ್ಟ್ಲಿ ಹೃದಯ ಇದ್ರಲ್ಲಿಂದ ಇದ್ದಿದ್ದಿಲ್ಲ ಅವ್ರು ಅನ್ಸುತ್ತೆ ನನಗೆ. ಅದನ್ನೇನ್ ಜಾಸ್ತಿ ತೆಗಿಯಾಕೋದಿಲ್ಲ, ಯಾಕಂದ್ರೆ ಮರೆತು ಹೋಗಿ. ಒಳ್ಳೇದಾಗ್ಲಿ. ನಾವ್ ಯಾವತ್ತಿದ್ರು BJP ಖುಷಿಯಲ್ಲಿ ಇರೋದಕ್ಕೆ ಅದನ್ನ ಕೇಳ್ತಾ ಇದೀವಿ ಅಷ್ಟೇ. 100% ಅವ್ರಿಗೆ ಅಲ್ಲಿ ಆಗಿಲ್ಲ ಅಲ್ಲಿ.